ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವಿಪ್ರತು ಸ್ಟೋರಿ ಪಾಯಿಂಟ್. ಸ್ನೇಹಿತರೆ, ನೀವಿವಾಗ ಕೇಳ್ತಾ ಇದ್ದೀರಿ ಆಲಿಸು ಒಮ್ಮೆ ಹೃದಯದ ಮಾತನ್ನು, ಕಥಾಸರಣಿಯ 79ನೇ ಮತ್ತು ಕೊನೆಯ ಭಾಗವನ್ನು. ರಾತ್ರಿ ಕಳೆದು ಮತ್ತೊಂದು ಬೆಳಗು ಮೂಡಿತ್ತು. ಶೀತಲ್ ಕಣ್ಣು ತೆರೆದಾಗ ಅವಳು ಅಶ್ವಿನ್ನ ತಲೆಯನ್ನು ತನ್ನ ಕಾಲುಗಳ ಮೇಲೆ ನೋಡಿದಳು. ಕಣ್ಣುಗಳನ್ನು ಉಜ್ಜುತ್ತಾ ಶೀತಲ್ ನಿಧಾನವಾಗಿ ಅಶ್ವಿನ್ನ ತಲೆಯನ್ನು ದಿಂಬಿನ ಮೇಲೆ ಇಟ್ಟು ಬಾತ್ರೂಮಿಗೆ ಹೋದಳು. ಸ್ವಲ್ಪ ಸಮಯದ ನಂತರ ಅಶ್ವಿನ್ ಎಚ್ಚರವಾದಾಗ ಅವನು ಹಾಸಿಗೆಯ ಮೇಲೆ ಒಬ್ಬಂಟಿಯಾಗಿ ಮಲಗಿದ್ದ. ಅವನ ಕಣ್ಣುಗಳು ಗಡಿಯಾರದ ಕಡೆಗೆ ಹೋದವು. ಅವನು ಇಡೀ ರಾತ್ರಿ ಮಾತನಾಡುತ್ತಲೇ ಇದ್ದ. ಶೀತಲ್ ಅವನ ಮಾತನ್ನು ಕೇಳುತ್ತಾ ಅವನ ತಲೆಯನ್ನು ಸವರುತ್ತಲೇ ಇದ್ದಳು ಎಂಬುದು ಅವನಿಗೆ ನೆನಪಾಯಿತು. ಅವನು ಯಾವಾಗ ನಿದ್ರಿಸಿದನು ಎಂದು ಅವನಿಗೆ ತಿಳಿದಿರಲಿಲ್ಲ. ಆದರೆ ಅಶ್ವಿನ್ನ ಕಣ್ಣುಗಳು ಒದ್ದೆಯಾಗಿ ಅವನ ಕಣ್ಣುಗಳಿಂದ ಕಣ್ಣೀರು ಹರಿಯಲು ಶುರುವಾದಾಗ ಶೀತಲ್ ಅವನ ಕಣ್ಣುಗಳನ್ನು ಒರೆಸಿ ಸಮಾಧಾನಿಸಿದ್ದಳು. ಈಗ ನಾನು ನಿನ್ನ ಜೊತೆ ಇದ್ದೀನಿ, ನಾವಿಬ್ಬರೂ ಸೇರಿ ಈ ನೋವಿನ ಪುಟಗಳನ್ನ ತಿರುವೋಣ ಎಂದಿದ್ದಳು. ಕಣ್ಣುಗಳನ್ನು ಉಜ್ಜುತ್ತಾ ಅಶ್ವಿನ್ ಎದ್ದು ಕುಳಿತನು. ಅಶ್ವಿನ್ ರೆಡಿಯಾಗಿ ಕೆಳಗೆ ಬಂದಾಗ ಸೀತಾಳ ಕೆಲವು ಬ್ಯಾಗ್ಗಳನ್ನು ಕೆಳಗೆ ಇಟ್ಟಿರುವುದನ್ನು ಅವನು ನೋಡಿದನು. ಎಲ್ಲರೂ ಊಟದ ಮೇಜಿನ ಬಳಿ ಕುಳಿತಿದ್ದರು. ಅವನ ಕಣ್ಣುಗಳು ಶೀತಲಾಳನ್ನು ಹುಡುಕಲು ಪ್ರಾರಂಭಿಸಿದವು. ಆದರೆ ಅವಳು ಎಲ್ಲಿಯೂ ಕಾಣಲಿಲ್ಲ. ಮೆಟ್ಟಿಲಿಳಿದು ಬಂದ ಅಶ್ವಿನ್ ತನ್ನ ಕುರ್ಚಿಯನ್ನು ಹಿಂದಕ್ಕೆ ಎಳೆದುಕೊಂಡು ಊಟದ ಮೇಜಿನ ಬಳಿ ಕುಳಿತ ತಕ್ಷಣ ಪೂರ್ವ ಮತ್ತು ಇತರರ ಕಣ್ಣುಗಳನ್ನು ಮೇಲಕ್ಕೆತ್ತಿ ಅವನಿಂದ ಏನೋ ಕೇಳಲು ಶುರು ಮಾಡಿದರು. ಪ್ರತಿಯಾಗಿ ಅಶ್ವಿನ್ ಮುಗುಳ್ನಕ್ಕನಷ್ಟೆ. ನಂತರ ಮನೆಯಲ್ಲಿ ಮೊದಲ ಬಾರಿಗೆ ಅಶ್ವಿನ್ ಬಳೆಗಳ ಶಬ್ದವನ್ನು ಕೇಳಿದನು. ಕಣ್ಣುಗಳನ್ನು ಮುಚ್ಚಿಕೊಂಡು ಆ ನಾದವನ್ನು ಆಸ್ವಾದಿಸಿದವನು ತನ್ನಲ್ಲೇ ಮುಗುಳ್ನಕ್ಕನು. ಆದಿ, ಇದರಿಂದಾಗಿ ನನಗೆ ಇನ್ನೂ ನನ್ನ ಸಂತೋಷವನ್ನು ನಿಯಂತ್ರಿಸೋಕೆ ಸಾಧ್ಯನೇ ಆಗ್ತಾ ಇಲ್ಲ ಎಂದ. ಅಷ್ಟರಲ್ಲಿ ಶೀತಲ್ ಅಡಿಗೆ ಮನೆಯಿಂದ ಎಲ್ಲರಿಗೂ ಟೀ ಮಾಡಿಕೊಂಡು ಬಂದಳು. ಅಶ್ವಿನ್ ಮೇಲಕ್ಕೆ ನೋಡಿ ಆ ಕಡೆಗೆ ನೋಡಿದ ತಕ್ಷಣ ಕಿತ್ತಳೆ ಬಣ್ಣದ ಸೀರೆಯಲ್ಲಿ ಶೀತಲಾಳನ್ನು ನೋಡಿದನು. ಅವನ ಕಣ್ಣುಗಳಲ್ಲಿ ಒಂದು ಮಿಂಚು ಮೂಡಿ ಮರೆಯಾಯಿತು. ನಿತಾರ, ನಿನ್ನ ನೋಡಿ ಅವನು ಕಳೆದೋದ, ತಲೆ ಆಡಿಸಿದಳು. ಶೀತಲ್ ಮುಗುಳ್ನಗುತ್ತಾ ಟೀಯನ್ನು ಅಶ್ವಿನ್ ಮುಂದೆ ಹಿಡಿದು ಹಾಗೆಯೇ ಸೀತಾ ಎಂದು ತಡವರಿಸಿದಳು. ಮರುಕ್ಷಣವೇ ಅಶ್ವಿನ್ ತನ್ನ ಕೈಯಲ್ಲಿದ್ದ ಟೀ ಕಪ್ಪನ್ನು ಎತ್ತಿಕೊಂಡು ಕೋಣೆಯ ಕಡೆಗೆ ಹೋದನು. ಅಲ್ಲಿ ಸೌರವ್, ಆರಾಧ್ಯ, ಸುಮಂಗಲ, ವಂಶಿ ಎಲ್ಲರೂ ಸೇರಿ ಸೀತಾಳ ಮನವೊಲಿಸಲು ಪ್ರಯತ್ನಿಸುತ್ತಿದ್ದರು. ಆದರೆ ಅವಳು ಯಾರ ಮಾತುಗಳನ್ನು ಕೇಳಲು ತಯಾರಿರಲಿಲ್ಲ. ಆಗ ಅಶ್ವಿನ್ ಟೀ ಸಿಪ್ ಮಾಡುತ್ತಲೇ ಅವಳ ರೂಮಿಗೆ ಬಂದನು. ಕಣ್ಣುಗಳನ್ನು ಕಿರಿದು ಮಾಡಿ ನಗುತ್ತಾ ಟೀ ಕಪ್ಪನ್ನು ಮೇಜಿನ ಮೇಲೆ ಇಟ್ಟವನು, ಸೌರವ್, ಸೀತಾ ಟಿಕೆಟ್ನ ಕ್ಯಾನ್ಸಲ್ ಮಾಡು ಎಂದ. ಅಲ್ಲಿದ್ದ ಎಲ್ಲರೂ ಏಕಕಾಲದಲ್ಲಿ ಅಶ್ವಿನ್ನನ್ನು ಆಶ್ಚರ್ಯದಿಂದ ನೋಡಲಾರಂಭಿಸಿದರು. ಅಶ್ವಿನ್, ಹತ್ಕೊಂಡು ಹೋಗೋದಕ್ಕಿಂತ ಅವಳಿಲ್ಲೇ ಇದ್ರೆ ಒಳ್ಳೆಯದು ಎಂದ. ಇದ್ದಕ್ಕಿದ್ದಂತೆ ಸೀತಾ ಅಳುವುದನ್ನು ನಿಲ್ಲಿಸಿದಳು. ಆದರೆ ಅವಳ ಬಿಕ್ಕುವಿಕೆ ಕಡಿಮೆಯಾಗಲಿಲ್ಲ. ಅಶ್ವಿನ್ ತುಸು ಸಮಾಧಾನದಿಂದ, ಕೆಲವು ವಿಷಯಗಳಿಗೆ ತ್ಯಾಗ ಮತ್ತು ಸಮರ್ಪಣೆ ಬೇಕು. ನಿನ್ನ ಕೈಲಿ ಅದನ್ನು ಮಾಡೋಕೆ ಸಾಧ್ಯ ಆಗದೆ ಇದ್ರೆ ನಿನಗೆ ನಾವು ಯಾಕೆ ತೊಂದರೆ ಮಾಡಬೇಕು ಹೇಳು ಎಂದ. ಸೀತಾ, ಅಣ್ಣ, ದೀನಾಳಾಗಿ ಅವನತ್ತ ನೋಡಿದಳು. ಅಶ್ವಿನ್, ಯಾರು ಲಾ ಮಾಡಬೇಕಂತ ಇಷ್ಟಪಟ್ಟವ್ರು ಹೇಳು ಕೇಳ್ದ. ಸೀತಾ ತಲೆ ಬಾಗಿಸಿ ಸೀತಾ ಎಂದಳು. ಅಶ್ವಿನ್, ಯಾರು ಜನಗಳಿಗೆ ಸಹಾಯ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಹೇಳು ಮತ್ತೊಮ್ಮೆ ಕೇಳಿದ. ಅವಳದು ಅದೇ ಉತ್ತರ. ಅಶ್ವಿನ್, ಯಾರು ಲಂಡನ್ಗೆ ಹೋಗೋ ಕನ್ಸ್ಕೊಂಡಿದ್ದು ಕೇಳಿದ. ಮತ್ತೊಮ್ಮೆ ಅದೇ ಉತ್ತರ. ಶೀತಲ್ ಕೈಯಲ್ಲಿ ತಿಂಡಿಯ ಪ್ಲೇಟ್ ಹಿಡಿದು ಅವಳ ರೂಮಿಗೆ ಬಂದಳು. ಸೀತಾ, ನಾವೆಲ್ಲರೂ ನಿನ್ನನ್ನು ತುಂಬ ಪ್ರೀತಿಸ್ತೀವಿ. ಇಂಥ ಪರಿಸ್ಥಿತಿಯಲ್ಲಿ ನೀನು ಅಳ್ತಾ ಕೂತ್ರೆ ಯಾರೂ ನಿನ್ನನ್ನು ಇಲ್ಲಿ ಇಷ್ಟಪಡೋದಿಲ್ಲ. ಹಾಗೇನೆ ಅಲ್ಲಿಯೂ ಕೂಡ. ಅದೇನೇ ಆಗಲಿ, ಯಾವುದೇ ಒಳ್ಳೆ ಕೆಲಸನ ಯಾವಾಗಲೂ ಸಂತೋಷದಿಂದ ಪ್ರಾರಂಭಿಸಬೇಕು ಎಂದು ಸಂತೈಸಿದಳು. ಆರಾಧ್ಯ, ಯಾಕಂದರೆ ಅದು ಪಾಸಿಟಿವಿಟಿಯನ್ನು ಹೆಚ್ಚಿಸುತ್ತೆ ಮತ್ತೆ ಕೆಲಸ ಒಳ್ಳೆ ರೀತಿಲಿ ನಡೆಯುತ್ತೆ ಅಲ್ವಾ ಶೀತಲ್ ನಕ್ಕಳು. ಶೀತಲ್, ಖಂಡಿತ. ಅವಳ ಮುಖ ನೋಡಿ ನಕ್ಕಳು. ಅಶ್ವಿನ್ ಒಂದು ಹೆಜ್ಜೆ ಹಿಂದಕ್ಕೆ ಸರಿದು ಟೀ ಕಪ್ಪನ್ನು ಎತ್ತಿಕೊಂಡು ಅದನ್ನು ತನ್ನ ತುಟಿಗಳ ಬಳಿ ಒಯ್ದು ಶೀತಲಾಳನ್ನು ನೋಡಿ ನಂತರ ಸೀತಾಳತ್ತ ನೋಡಿದ. ಆರಾಧ್ಯ ಶೀತಲ್ ಬಳಿ ಬಂದು ನಿಂತಳು. ಸೀತಾ ಈಗ ಅಳುವುದಿಲ್ಲ ಎಂಬ ಭರವಸೆಯಿಂದ ಎಲ್ಲರೂ ಅವಳನ್ನು ನೋಡುತ್ತಿದ್ದರು. ಆದರೆ ಮರುಕ್ಷಣವೇ
ಸೀತಾ ಇಲ್ಲಿಂದ ಹೋದ್ಮೇಲೆ ನೀವೆಲ್ಲರೂ ಅವಳನ್ನ ನೆನಪಿಸ್ಕೊಳ್ಳೋದಿಲ್ಲ ಅಂತ ಸೀತಾಗೆ ಗೊತ್ತಿದೆ. ಮತ್ತೊಮ್ಮೆ ಬಿಕ್ಕಿದಳು. ಸೌರವ್, ಸರಿ ಹಾಗಾದ್ರೆ ಟಿಕೆಟ್ ಕ್ಯಾನ್ಸಲ್. ನಾಳೆ ಅಶ್ವಿನ್ ಒಂದು ಸಮ್ಮೇಳನ ನಡೆಸ್ತಾ ಇದ್ದಾನೆ. ಬಹಳಷ್ಟು ಕೆಲಸ ಇದೆ. ನಡೀರಿ ಎಲ್ರೂ ಹೋಗೋಣ, ಕೋಪದಲ್ಲಿ ಹೇಳಿದ. ಮರುಕ್ಷಣವೇ ಸೀತಾ ಪೆಚ್ಚು ಮೋರೆ ಹಾಕಿ ಅಣ್ಣ ಎಂದಳು. ಅಶ್ವಿನ್ ಟೀ ಕುಡಿದು ಮುಗಿಸಿ ಮತ್ತೊಮ್ಮೆ ಶೀತಲಾಳತ್ತ ನೋಡಿ ಅನಂತರ ಸೀತಾ ಕಡೆ ತಿರುಗಿ ಇಲ್ಲಿಗ್ ಬಾ ಎಂದು ಕೈ ಚಾಚಿದನು. ಸೀತಾ ಅಶ್ವಿನ್ ಕಡೆಗೆ ಹೋಗಿ ಅವನನ್ನು ಅಪ್ಪಿಕೊಂಡಳು. 1 ಗಂಟೆಯ ನಂತರ ಸೀತಾ ವಿಮಾನ ನಿಲ್ದಾಣದಲ್ಲಿ ಎಲ್ಲರನ್ನೂ ತಬ್ಬಿಕೊಳ್ಳುತ್ತಿದ್ದಳು. ಆರಾಧ್ಯ, ಶೀತಲ್, ಅಶ್ವಿನ್, ಸೌರವ್, ಆನ್ಯ, ಸುಮಂಗಲ ಅವಳನ್ನು ಬಿಡಲು ಅಲ್ಲಿಗೆ ಬಂದಿದ್ದರು. ಅಷ್ಟರಲ್ಲಿ ಅಲ್ಲಿ ಅನೌನ್ಸ್ ಮಾಡಲಾಯಿತು ಮತ್ತು ಸೀತಾ ಶೀತಲಾಳನ್ನು ತಬ್ಬಿಕೊಳ್ಳುತ್ತಾ ಸುತ್ತಲೂ ಒಮ್ಮೆ ನೋಡುತ್ತಿದ್ದಳು. ಸೀತೆಯ ಗಮನ ಬೇರೆಲ್ಲೋ ಇರುವುದನ್ನು ಗಮನಿಸಿದ ಶೀತಲ್, ನೀನ್ ಯಾರನ್ನಾದರೂ ಹುಡುಕ್ತಾ ಇದೆಯಾ ಎಂದು ಕೇಳಿದಳು. ಸೀತಾ ಕಣ್ಣೀರು ಒರೆಸಿಕೊಂಡಳಷ್ಟೆ, ಆದರೆ ಏನೂ ಹೇಳಲಿಲ್ಲ. ಅಶ್ವಿನ್, ನೀನ್ ಜಾಸ್ತಿ ವರಿ ಮಾಡ್ಕೋಬೇಡ. ನೀವಿನ್ನು ವಿಮಾನ ಇಳಿದ ತಕ್ಷಣ ಹಸೀನಾ ನಿನ್ನನ್ನು ಕರ್ಕೊಂಡು ಹೋಗೋಕೆ ಬರ್ತಾಳೆ ಎಂದು ಹೇಳಿದ. ಸೀತಾ ತಲೆಯಾಡಿಸಿ ನಿಧಾನವಾಗಿ ತನ್ನ ಕೈಗಳನ್ನು ಎಲ್ಲರಿಂದಲೂ ದೂರ ಸರಿಸಿ ಹೊರಟು ಹೋದಳು. ಅವಳ ಕಣ್ಣುಗಳಲ್ಲಿ ಯಾರನ್ನೋ ಹುಡುಕುತ್ತಿರುವಂತೆ ಒಂದು ಅಶಾಂತಿ ಇತ್ತು. ಸೀತಾ ಮುಂದೆ ನಡೆಯುತ್ತಲೇ ಮತ್ತೆ ಮತ್ತೆ ಹಿಂತಿರುಗಿ ನೋಡುತ್ತಲೇ ಇದ್ದಳು. ನಂತರ ವಿದಾಯ ಕಾರ್ಯಕ್ರಮದ ಕೊನೆಯ ಭಾಗ ಬಂದಾಗ ಸೀತಾ ಕಣ್ಣೀರು ಒರೆಸಿಕೊಂಡು ಮುಗುಳ್ನಗುತ್ತಾ ಎಲ್ಲರಿಗೂ ಕೈ ಬೀಸಿದಳು. ದೂರದಲ್ಲಿ ವಿಮಾನ ನಿಲ್ದಾಣದ ನಿರ್ಗಮನ ಸ್ಥಳದಲ್ಲಿ ಭಯ್ಯ ನಿಧಾನವಾಗಿ ಹೊರಹೋಗುತ್ತಿರುವುದನ್ನು ಅವಳು ನೋಡಿದಳು. ನಿಡಿದಾದ ಉಸಿರೊಂದನ್ನು ಹೊರಚೆಲ್ಲಿದ ಸೀತಾ ನಗುತ್ತಾ ಮುಂದೆ ಸಾಗಿ ಎಲ್ಲರ ದೃಷ್ಟಿಯಿಂದ ಕಣ್ಮರೆಯಾದಳು. ಸೀತಾ ಹೊರಟು ಹೋದಾಗ ಎಲ್ಲರ ಕಣ್ಣುಗಳು ತೇವವಾದವು. ಅಷ್ಟರಲ್ಲಿ ಆರಾಧ್ಯ ತನ್ನ ಕಣ್ಣುಗಳನ್ನು ಒರೆಸಿಕೊಳ್ಳುತ್ತಾ ಹಿಂತಿರುಗಿ ನೋಡಿದಾಗ ಅಲ್ಲಿ ಭಯ್ಯ ಹೋಗುತ್ತಿರುವುದನ್ನು ನೋಡಿದಳು. ಮುಂದಿನ ಕ್ಷಣ ಆರಾಧ್ಯ, ನಾನು ಬೇಗ ವಾಪಸ್ ಬರ್ತೀನಿ ಎಂದು ಹೇಳಿ ತಕ್ಷಣ ಅವನ ಕಡೆಗೆ ಓಡಿದಳು. ಶೀತಲ್ ಅವಳು ಓಡುತ್ತಿರುವುದನ್ನು ನೋಡಿದಳು. ಆದರೆ ಅಷ್ಟರಲ್ಲಿ ಅವಳ ಗಮನ ಅಳುತ್ತಿದ್ದ ಆನ್ಯ ಕಡೆ ಹರಿಯಿತು. ಅವಳನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡು ಸಮಾಧಾನಿಸಲು ಪ್ರಯತ್ನಿಸಿದಳು. ಭಯ್ಯ ಕಾರನ್ನು ತಲುಪಿದವನು ಸ್ವಲ್ಪ ಹೊತ್ತು ಹೊರಗೆ ಹಾಗೆಯೇ ನಿಂತಿದ್ದನು ಮತ್ತು ಈ ಸಮಯದಲ್ಲಿ ಆರಾಧ್ಯ ಹೊರಬಂದು ಅವನನ್ನು ಹುಡುಕಲು ಶುರು ಮಾಡಿದಳು. ಭಯ್ಯ ಆಳವಾದ ಉಸಿರನ್ನು ತೆಗೆದುಕೊಂಡು ಕಾರಿನ ಬಾಗಿಲು ತೆರೆದನು. ಆರಾಧ್ಯ ತನ್ನ ಕೈಯಲ್ಲಿದ್ದ ಕಾಗದವನ್ನು ಅವನ ಮುಂದೆ ಹಿಡಿದು, ಸೀತಾ ಅಕ್ಕ ಇದನ್ನ ನೀನು ಕೊಟ್ಟಿದ್ದಾಳೆ ಎಂದು ಹೇಳಿದಳು. ಭಯ್ಯ ಪ್ರಶ್ನಾರ್ಥಕ ಕಣ್ಣುಗಳಿಂದ ಆರಾಧ್ಯಳನ್ನು ನೋಡತೊಡಗಿದನು. ಆರಾಧ್ಯ, ಅವಳು ನೀನ್ ಬರ್ತೀಯಾ ಅಂತ ಹೇಳಿದ್ಲು, ಆದ್ರೆ ನಿನ್ನನ್ನು ಭೇಟಿಯಾಗದೆ ಹೊರಟೋದ್ಲು ಎಂದಳು. ಭಯ್ಯನ ನಡುಗುವ ಕೈಗಳು ಕಾಗದದ ಕಡೆಗೆ ಚಲಿಸಿದ ತಕ್ಷಣ ಆರಾಧ್ಯ ಆ ಕಾಗದವನ್ನು ಅವನ ಕೈಯಲ್ಲಿಟ್ಟು ಒಳಗೆ ಓಡಿ ಹೋದಳು. ಭಯ್ಯ ಆ ಕಾಗದವನ್ನು ತನ್ನ ಶರ್ಟ್ ಜೇಬಿನಲ್ಲಿಟ್ಟು ಕಾರಿನಲ್ಲಿ ಕುಳಿತು ಸ್ಟಾರ್ಟ್ ಮಾಡಿ ಅಲ್ಲಿಂದ ಹೊರಟು ಹೋದನು. ಸ್ವಲ್ಪ ದೂರ ಡ್ರೈವ್ ಮಾಡಿದ ನಂತರ ಭಯ್ಯ ಕಾರನ್ನು ರಸ್ತೆಯ ಒಂದು ಬದಿಯಲ್ಲಿ ನಿಲ್ಲಿಸಿದನು. ನಂತರ ತನ್ನ ಶರ್ಟ್ ಜೇಬಿನಿಂದ ಆ ಪತ್ರವನ್ನು ಹೊರತೆಗೆದು ಅದನ್ನು ನೋಡಲು ಶುರು ಮಾಡಿದನು. ಆಳವಾದ ಉಸಿರನ್ನು ತೆಗೆದುಕೊಂಡ ಭಯ್ಯ ತನ್ನ 2 ಕೈಗಳಲ್ಲಿ ಆ ಪತ್ರವನ್ನು ಹಿಡಿದು ಅದನ್ನು ತೆರೆದನು. ಬಡತನದಲ್ಲಿ ಜನಿಸಿದ ಸೀತೆಯ ಕನಸುಗಳನ್ನ ಯಾವಾಗ್ಲೂ ಅವಳ ತಾಯಿನೇ ಪೋಷಿಸ್ತಾ ಇದ್ರು. ಅವಳ ಸ್ವಂತದವರೇ ಅವಳ ಪಾಲಿನ ಭೂಮಿಯನ್ನ ಕಸಿದುಕೊಂಡ ಕಾರಣ ಅವಳು ಅಂದೇ ದೊಡ್ಡ ವಕೀಲೆಯಾಗಬೇಕಂತ ನಿರ್ಧರಿಸಿಬಿಟ್ಟಿದ್ಲು. ಆದ್ರಿಂದ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ ಮತ್ತು ಕಾನೂನು ಬೇಕು ಎಂದು ಅವಳು ಸಹ ಅರ್ಥ ಮಾಡಿಕೊಂಡ್ಳು. ತಾಯಿಯ ಕನಸು ಸೀತೆಯ ಗುರಿಯಾಯಿತು. ಕಾಲ ಕಳೆದಂತೆ ಸೀತಾ ಬೆಳೆಯೋಕೆ ಶುರು ಮಾಡಿದ್ಲು. ಆದ್ರೆ ಅವಳ ತಾಯಿ ಹೊಟ್ಟೆ ಬಟ್ಟೆ ಕಟ್ಟಿ ಮಗಳನ್ನ ಬೆಳೆಸ್ತಾ ಇದ್ಲು. ಶೀತಾಳ ಶಿಕ್ಷಣದಲ್ಲಿ ಯಾವುದೇ ಕೊರತೆ ಬರೋಕೆ ಬಿಡಲಿಲ್ಲ ಆಕೆ. ತನ್ನ ಮಗಳ ಶಿಕ್ಷಣಕ್ಕಾಗಿ ಅವಳು ತನ್ನ ಕುಟುಂಬ, ಹಳ್ಳಿ, ತನ್ನ ಕುಡುಕ ಗಂಡ ಮತ್ತು ಎಲ್ಲರೊಂದಿಗೂ ಹೋರಾಡಿ ಕೊನೆಗೆ ಒಂದು ದಿನ ಸತ್ತೇ ಹೋದಳು. ಇಲ್ಲಿಯವರೆಗೆ ತನ್ನ ತಾಯಿಗಾಗಿ ಮಗುವಾಗಿದ್ದ ಸೀತಾ ಒಂದು ದಿನ ಇದ್ದಕ್ಕಿದ್ದಂತೆ ತನ್ನ ತಂದೆಯ ದೃಷ್ಟಿಯಲ್ಲಿ ಬೆಳೆದ ಕುಮಾರಿಯಾದಳು. ಕೇವಲ 1,000 ರೂಪಾಯಿಗೆ ತನ್ನ ತಂದೆಯಿಂದಲೇ ಮಾರಲ್ಪಟ್ಟಳು. ಖರೀದಿದಾರ ಯಾರು ಅಂತ ಅವಳಿಗೆ ತಿಳಿದಿರಲಿಲ್ಲ. ಕತ್ತಲೆಯ ಕೋಣೆಯಲ್ಲಿ ಬಂಧಿಸಲ್ಪಟ್ಟ ಸೀತಾ ಅಳುತ್ತಾ ಸಾಯ್ಬೇಕಿತ್ತು ಅಂತ ಅವಳಿಗೆ ತಿಳಿದಿತ್ತು. ಆಗ ಅವಳ ಕಿವಿಲಿ ಒಂದು ಧ್ವನಿ ಕೇಳಿಸ್ತು, ನೀವು ಯಾರನ್ನಾದ್ರೂ ಬಲವಂತಾಗಿ ತಂದಿದ್ದೀರಾ ಅಂತ. ಆದ್ರೆ ಆ ಖರೀದಿದಾರ
ಅಂಥ ಕೆಲಸಕ್ಕೆ ಯಾರು ಸ್ವಇಚ್ಛೆಯಿಂದ ಬರ್ತಾರೆ ಎಂದ. ಅದೇ ಧ್ವನಿ, ಅವಳನ್ನ ಬಿಟ್ಬಿಡಿ ಎಂದಿತು. ಖರೀದಿದಾರ, ಯಾರವಳನ್ನ ಇಟ್ಕೊಳ್ತಾರೆ, ಅವಳ ಸ್ವಂತ ತಂದೆನೇ ಅವಳನ್ನ ಇಲ್ಲಿ ಬಿಟ್ಟು ಹೋಗಿದ್ದಾನೆ ಎಂದ. ಆ ಧ್ವನಿ ನಿಂತು ಹೋಯಿತು. ಆದರೆ ಸೀತಾಳ ತಾಯಿಯ ನಂತರ ಸೀತಾಗಾಗಿ ಎದ್ದ ಎರಡನೇ ಧ್ವನಿ ಅದು. ಅದಕ್ಕಾಗಿಯೇ ಆ ದಿನ ಸೀತಾ ಅಳುವುದನ್ನು ನಿಲ್ಲಿಸಿದಳು. ಆ ನಂತರ ಖರೀದಿದಾರ, ನಾವು ಪರಸ್ಪರರ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡಬಾರ್ದು ಎಂದನು. ಅದರ ನಂತರ ಆ ಧ್ವನಿ ಮತ್ತೆ ಬರಲಿಲ್ಲ. ಯಾರೋ ಹೊರಟು ಹೋಗುತ್ತಿರುವ ಶಬ್ದ ಮಾತ್ರ ಕೇಳಿ ಬಂತು. ಹಗಲೋ ರಾತ್ರಿಯೋ ಗೊತ್ತಿಲ್ಲ, ಆದರೆ ಸೀತಾ ಅಳುತ್ತಾ ನಿದ್ರೆಗೆ ಜಾರಿದ್ಲು. ಮತ್ತು ಮುಂದಿನ ಕ್ಷಣದಲ್ಲಿ ಪೊಲೀಸರು ಬಂದಿದ್ದಾರೆ ಅನ್ನೋ ಶಬ್ದ ಕೇಳಿ ಸೀತಾಗೆ ಎಚ್ಚರ ಆಯಿತು. ತುಂಬಾ ಕೆಟ್ಟ ಘಟನೆ ಸಂಭವಿಸಿತು. ಒಳ್ಳೆಯದಕ್ಕೆ ಯಾವುದೇ ಭರವಸೆ ಇರಲಿಲ್ಲ. ಆದರೆ ಇದ್ದಕ್ಕಿದ್ದಂತೆ ಬಾಗಿಲು ತೆರೆಯಿತು ಮತ್ತು ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಾನು ಅಶ್ವಿನ್ ಅಣ್ಣನನ್ನ ನೋಡಿದೆ. ಸೀತಾಗೆ ನೀನು ಯಾರಿಗೂ ಹೇಳೋದಿಲ್ಲ ಅಂತ ತಿಳಿದಿದೆ, ಆದರೆ ಸೀತಾ ಇಂದು ಎಲ್ಲಿದ್ದಾಳೆ ಅದು ನಿನ್ನ ಕಾರಣದಿಂದಾಗಿ. ಆ ದಿನ ಆಸ್ಪತ್ರೆಯಲ್ಲಿ ಭಯ್ಯ ಜೊತೆ ಮಾತನಾಡುತ್ತಿರುವ ನಿನ್ನ ಧ್ವನಿಯನ್ನ ಸೀತಾ ಕೇಳಿದಾಗ ಅವಳು ಎಲ್ಲವನ್ನೂ ಅರ್ಥ ಮಾಡ್ಕೊಂಡ್ಳು. ಆಳವಾದ ಉಸಿರು ಹೊರಡುವಾಗ ಭಯ್ಯ ಮುಂದೆ ನೋಡಲಾರಂಭಿಸಿದ. ಅವನ ಕಣ್ಣುಗಳು ಮಂಜಾಗಿದ್ದವು. ನಂತರ ಮುಂದಿನ ಕ್ಷಣ ಮತ್ತೆ ಪತ್ರವನ್ನು ಓದುತ್ತಾ, ಒಳ್ಳೆ ಜನರು ತಪ್ಪಾಯ್ಕೆ ಮಾಡೋದಿಲ್ಲ, ಅದಕ್ಕೆ ಹೊರತಾಗಿ ಅವರು ಸನ್ನಿವೇಶಗಳು ತಪ್ಪಾಗಿರುತ್ತೆ, ಅಥವಾ ನಮ್ಮ ಆಯ್ಕೆಯು ಯಾವಾಗಲೂ ನಮ್ಮ ಸನ್ನಿವೇಶಗಳ ಮೇಲೆ ಅವಲಂಬಿತವಾಗಿರುತ್ತದೆ ಅಂತ ನೀವು ಹೇಳಬಹುದು. ಅದನ್ನ ನಾವು ಬದಲಾಯಿಸೋಕೆ ಸಾಧ್ಯ ಇಲ್ಲ, ಆದರೆ ನಮಗೆ ಅವಕಾಶ ಸಿಕ್ಕಾಗ ನಾವು ಸುಧಾರಿಸಬಹುದು. ಸಮಯವು ನಿಮಗೆ ಸಂಗಾತಿಯಾಗಿ ಅವಕಾಶವನ್ನ ನೀಡಿದೆ, ಆದರೆ ಈ ಬಾರಿನೂ ಆಯ್ಕೆಯು ನಿಮ್ಮ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಕೊನೆಯಲ್ಲಿ ಸಹಿ ಮಾಡಿ 3 ಡಾಟ್ ಇಟ್ಟಿದ್ದಳು. ವಿಕ್ರಮ್ನ ಕಣ್ಣುಗಳು ತೇವಗೊಂಡವು ಮತ್ತು ಸ್ವಲ್ಪ ಸಮಯ ಯೋಚಿಸಿದ ನಂತರ ಅವನು ಕಾಗದವನ್ನು ತನ್ನ ಶರ್ಟ್ ಜೇಬಿನಲ್ಲಿ ಇಟ್ಟುಕೊಂಡು ಮುಂದೆ ಹೋದನು. ಸೌರವ್, ಅಶ್ವಿನ್ ಇಬ್ಬರು ಕಾರಿನಲ್ಲಿ ಮಾತನಾಡುತ್ತಿದ್ದರು. ಹಿಂದೆ ಕುಳಿತಿದ್ದ ಶೀತಲ್, ಆನ್ಯ, ಆರಾಧ್ಯ, ಸುಮಂಗಲ ಅವರ ಮಾತುಗಳು ಮತ್ತು ಜೋಕಿಗೆ ನಗುತ್ತಿದ್ದರು. ಸೌರವ್ ಮತ್ತು ಉತ್ತರಿಸುವಾಗ ಅಶ್ವಿನ್ ಕನ್ನಡಿಯಲ್ಲಿ ಶೀತಲಾಳನ್ನು ಪದೇ ಪದೇ ನೋಡುತ್ತಲೇ ಇದ್ದ. ಅವಳು ಕೆಲವೊಮ್ಮೆ ಸುಮಂಗಲರೊಂದಿಗೆ ನಗುತ್ತಾ ಮಾತನಾಡುತ್ತಿದ್ದಳು ಮತ್ತು ಕೆಲವೊಮ್ಮೆ ಆರಾಧ್ಯ ಜೋಕ್ ಮಾಡುವುದನ್ನು ನೋಡಿ ನಗಾಡುತ್ತಿದ್ದಳು. ಅವಳ ಅರಳಿದ ಕೆನ್ನೆಗಳು, ಗಾಳಿಗೆ ಹಾರುತ್ತಿದ್ದ ಕೂದಲು, ಅವನಿಷ್ಟದ ಬಣ್ಣದ ಅವಳ ಸೀರೆ ಅವನ ಮನದಲ್ಲಿ ಚಿಟ್ಟೆಗಳು ಹಾರುವಂತೆ ಮಾಡಿದ್ದವು. ಸ್ವಲ್ಪ ಸಮಯದಲ್ಲೇ ಕಾರು ಮನೆಯ ಮುಂದೆ ನಿಂತಿತು. ಆನ್ಯ, ಆರಾಧ್ಯ, ಸುಮಂಗಲ ಮೂವರು ಇಳಿದು ಒಳಗೆ ಹೋದರು ಮತ್ತು ಶೀತಲ್ ಕೂಡ ಇಳಿಯಲು ಹೋದಾಗ ಕಾರಿನಲ್ಲಿ ಸೌರವ್ ಜೊತೆ ಕುಳಿತಿದ್ದ ಅಶ್ವಿನ್, ಶೀತು ಎಂದು ಕರೆದ. ನಗುತ್ತಾ ಶೀತಲ್ ಹಿಂತಿರುಗಿ ನೋಡಿದ ತಕ್ಷಣ, ಅಶ್ವಿನ್, ನಾನು ರಾತ್ರಿ ನಿನ್ನನ್ನ ಭೇಟಿಯಾಗ್ತೀನಿ ಎಂದ. ಶೀತಲ್ ನಗುತ್ತಾ ತಲೆಯಾಡಿಸಿದಳು ಮತ್ತು ಅಶ್ವಿನ್ ಅದೇ ನಗುವನ್ನು ತನ್ನ ತುಟಿಗಳಲ್ಲಿ ತಂದುಕೊಂಡು ಕಾರನ್ನು ಮುಂದಕ್ಕೆ ಓಡಿಸಿದನು. ನಾಳೆ ನಡೆಯಬೇಕಿದ್ದ ಸಮ್ಮೇಳನಕ್ಕೆ ಅವನು ಕೆಲವು ಸಿದ್ಧತೆಗಳನ್ನು ನೋಡಿಕೊಳ್ಳಬೇಕಾಗಿತ್ತು ಮತ್ತು ಅದಕ್ಕಾಗಿಯೇ ಅಶ್ವಿನ್ ಇಡೀ ದಿನವನ್ನು ಹೊರಗೆ ಕಳೆದನು. ಅವರು ಆಗಾಗ್ಗೆ ಆಶ್ರಮದಲ್ಲಿ ಊಟ ಮಾಡಿಕೊಳ್ಳುತ್ತಿದ್ದರು. ಆದ್ದರಿಂದ ಕೆಲವು ಸಂಬಂಧಿಕರು ಶೀತಲಾಳನ್ನು ಭೇಟಿ ಮಾಡಲು ಬಂದರು. ಮಧ್ಯಾಹ್ನ ಸಂಜೆಯಾಗಿ, ಸಂಜೆ ರಾತ್ರಿಯಾಗಿ ಬದಲಾಯಿತು. ಸೌರವ್, ಪೂರ್ವ ಮತ್ತು ಅಶ್ವಿನ್ ಎಲ್ಲರೂ ಕಾರ್ಯನಿರತರಾಗಿದ್ದರು. ಆದ್ದರಿಂದ ಮನೆಗೆ ಮರಳಲು ಸ್ವಲ್ಪ ಜಾಸ್ತಿಯೇ ಸಮಯ ಹಿಡಿಯಿತು. ಅಶ್ವಿನ್ ರೂಮಿಗೆ ಬಂದಾಗ ದಣಿದಿದ್ದ ಶೀತಲ್ ಹಾಗೆಯೇ ಹಾಸಿಗೆ ಮೇಲೆ ಮಲಗಿದ್ದಳು. ಇನ್ನೂ ಕೂಡ ಅದೇ ಸೀರೆಯಲ್ಲೇ ಇದ್ದಳು. ಬಹುಶಃ ಅವಳು ಅಶ್ವಿನ್ಗಾಗಿ ಕಾಯುತ್ತಿದ್ದಳೇನೋ. ಆದ್ದರಿಂದ ಅವಳು ತನ್ನ ಪಕ್ಕಕ್ಕೆ ಮಲಗಿ ತನ್ನ ಕೈಯನ್ನು ದಿಂಬಿನಂತೆ ಬಳಸುತ್ತಿದ್ದಳು. ಅಶ್ವಿನ್ ರೂಮಿಗೆ ಬಂದವನೇ ಅವನು ಗಡಿಯಾರದತ್ತ ನೋಡಿದ. ಅದು 1 ಗಂಟೆ ಎಂದು ತೋರಿಸುತ್ತಿತ್ತು. ಆಳವಾದ ಉಸಿರನ್ನು ಬಿಟ್ಟು ಬಾತ್ರೂಮಿಗೆ ಹೋದನು. ನಂತರ ಬಟ್ಟೆ ಬದಲಾಯಿಸಿಕೊಂಡು ಹೊರಗೆ ಬಂದನು. ಲೈಟ್ಗಳನ್ನು ಆಫ್ ಮಾಡಿ ಬಂದವನು ಬೆಡ್ ಮೇಲೆ ಮಲಗಿದನು. ಶೀತಲ್, ಅವಳು ಗಾಢ ನಿದ್ರೆಯಲ್ಲಿದ್ದಳು. ಆದ್ದರಿಂದ ಎಚ್ಚರಗೊಳ್ಳುವ ಶಬ್ದ ಕೂಡ ಅವಳನ್ನು ಎಬ್ಬಿಸಲು ಸಾಧ್ಯವಾಗಲಿಲ್ಲ. ಅಶ್ವಿನ್ ಬೆಡ್ ಮೇಲೆ ಮಲಗಿದ ತಕ್ಷಣ ಅವನು ಶೀತಲಾಳನ್ನು ಬಳಸಿ ತನ್ನ ತೋಳುಗಳ ಮೇಲೆ ಅವಳನ್ನು ಮಲಗಿಸಿಕೊಂಡನು. ಶೀತಲಾಳ ಕಣ್ಣುಗಳು ಒಂದು ಕ್ಷಣ ತೆರೆದವು. ಆದರೆ ಅಶ್ವಿನ್ ಕೈಯಲ್ಲಿ ಅವಳ ತಲೆಯನ್ನು ನೋಡಿ ಅವಳು ಮತ್ತೆ ಕಣ್ಣುಗಳನ್ನು ಮುಚ್ಚಿದಳು.
ಮರುಕ್ಷಣವೇ ಅವಳು ತನ್ನ ತಲೆಯನ್ನು ಅಶ್ವಿನ್ನ ಎದೆಯಲ್ಲಿ ಮರೆಮಾಡಿದಳು. ತನ್ನ ಎರಡೂ ಕೈಗಳಿಂದ ಅವಳನ್ನು ಬಳಸಿದವನು ಅವಳನ್ನು ಇನ್ನಷ್ಟು ಹತ್ತಿರಕ್ಕೆ ಎಳೆದುಕೊಂಡನು. ದಣಿದಿದ್ದರಿಂದ ಅವನು ಕಣ್ಣು ಮುಚ್ಚಿದ ತಕ್ಷಣ ಅಶ್ವಿನ್ ಕೂಡ ನಿದ್ರೆಗೆ ಜಾರಿದನು. ಮರುದಿನ ಬೆಳಿಗ್ಗೆ ಶೀತಲ್ ಕಣ್ಣು ತೆರೆದಾಗ ಅಶ್ವಿನ್ ದಿಂಬಿನ ಮೇಲೆ ಕೆಂಪು ಗುಲಾಬಿ ಇತ್ತು. ಅದನ್ನು ನೋಡಿ ಅವಳ ಮುಖದಲ್ಲಿ ನಗು ಕಾಣಿಸಿಕೊಂಡಿತ್ತು. ಇಂದು ಸಮ್ಮೇಳನ ನಡೆಯಿತು ಮತ್ತು ಕನ್ಯಾದಾನಕ್ಕಾಗಿ ಶೀತಲ್ ಮೊದಲ ಬಾರಿಗೆ ಎಲ್ಲರ ಮುಂದೆ ಅಶ್ವಿನ್ ಜೊತೆ ಕುಳಿತುಕೊಳ್ಳಲಿದ್ದಳು. ಇಂದು ಶೀತಲಾಳ ಮುಖದಲ್ಲಿ ಯಾವುದೇ ಆತಂಕವಿರಲಿಲ್ಲ, ಆದರೆ ಸಂತೋಷವಿತ್ತು. ಅದು ಹೆಪ್ಪುಗಟ್ಟಿತ್ತು. ಸಮಯ ಕಳೆದು ಹೋಯಿತು. ಸೌರವ್ ಕಾಲ್ ಮಾಡಿದನು. ದೇವಿಶಂಕರ್ ಮತ್ತು ವಂಶಿ ಅವರು ಈ ಸಮ್ಮೇಳನದಲ್ಲಿ ಭಾಗವಹಿಸುತ್ತಿರುವುದು ಇದೇ ಮೊದಲು. ಆದ್ದರಿಂದ ಎಲ್ಲರೂ ಬೆಳಿಗ್ಗೆಯೇ ಹೊರಟರು. ಮಧ್ಯಾಹ್ನ ಪೂರ್ವ ಎಲ್ಲರನ್ನು ಕರೆದುಕೊಂಡು ಹೋಗಲು ಬರುವವನಿದ್ದ. ಎಲ್ಲರೂ ಆ ಸಮ್ಮೇಳನದಲ್ಲಿ ಇದ್ದರು. ಸುತ್ತಲೂ ಸದ್ದುಗದ್ದಲ. ಶೀತಲಾಳನ್ನು ನೋಡಿದಾಗ ಆಶ್ರಮದಿಂದ ಬಂದ ಹುಡುಗಿಯರು ಅವಳನ್ನು ಸುತ್ತುವರೆದಿದ್ದರು ಮತ್ತು ಕೆಲವು ಮಹಿಳೆಯರು ಸಹ ಶೀತಲಾಳನ್ನು ಮಾತನಾಡಿಸಲು ಶುರು ಮಾಡಿದರು. ಜಟಿಲ ಜೀವನವು ಬಿಚ್ಚಿಕೊಳ್ಳಲು ಪ್ರಾರಂಭಿಸಿದೆ ಎಂದು ತೋರುತ್ತದೆ. ಕೆಟ್ಟ ಸಮಯವನ್ನು ಬಿಟ್ಟು ಮುಂದೆ ಸಾಗುವ ವ್ಯಕ್ತಿಗೆ ಮಧ್ಯದಲ್ಲಿ ಸಿಲುಕಿಕೊಂಡಿದ್ದ ಕೆಲವು ಗಂಟುಗಳು ಯಾವುದೇ ಮೌಲ್ಯವನ್ನು ಹೊಂದಿಲ್ಲ ಎಂಬುದು ಅರಿವಾಗುತ್ತದೆ. ಸಮಯ ಕಳೆದು ಹೋಗುತ್ತಲೇ ಇತ್ತು ಮತ್ತು ಇದ್ದಕ್ಕಿದ್ದಂತೆ ಕೆಲವು ಮಹಿಳೆಯರೊಂದಿಗೆ ಮಾತನಾಡುತ್ತಿರುವಾಗ ಶೀತಲಾಳ ಕಣ್ಣುಗಳು ಅಶ್ವಿನ್ನತ್ತ ಹೋದವು. ಅವನು ದೂರದಲ್ಲಿರುವ ಕೆಲವು ಜನರೊಂದಿಗೆ ಮಾತನಾಡುತ್ತಿದ್ದವು. ಇಂದು ಶಂಖದಂತಹ ಬಿಳಿ ಶರ್ಟ್ ಧರಿಸಿದ್ದನು ಅವನು. ಅವನ ತೋಳುಗಳು ಅವನ ಮೊಣಕೈಗಳವರೆಗೆ ಮಡಚಿದ್ದವು. ಇದ್ದಕ್ಕಿದ್ದಂತೆ ಅವನನ್ನು ನೋಡಿದಾಗ ಶೀತಲಾಳ ತುಟಿಗಳು ಮತ್ತೊಮ್ಮೆ ನಗುತ್ತಿದ್ದವು. ಮರುಕ್ಷಣವೇ ಶೀತಲ್ ಫೋನ್ ಮೆಸೇಜ್ ಬಂದ ಸದ್ದು ಮಾಡಿತು. ಅವಳು ಫೋನ್ ತೆಗೆದು ಮೆಸೇಜ್ ನೋಡಿದಾಗ ಆರೆಂಜ್ ಕಲರ್ ಎಂದು ಬರೆದಿತ್ತು. ಶೀತಲ್ ಸ್ಮೈಲ್ ಮಾಡುವ ಇಮೋಜಿಯನ್ನು ಕಳುಹಿಸಿ, ನಿನ್ನೆ ನಾನು ಸರಿಯಾಗಿ ಕಾಣಲಿಲ್ಲ ಅಲ್ವಾ ಎಂದು ಕಳುಹಿಸಿದಳು. ಅಶ್ವಿನ್, ನಾನು ಯಾವಾಗಲೂ ನಿನ್ನನ್ನು ಗಮನಿಸ್ತಾನೇ ಇರ್ತೀನಿ, ಇತ್ತೀಚೆಗಂತೂ ಹೆಚ್ಚು ನೋಡ್ತೀನಿ ಎಂದು ಕಳುಹಿಸಿದ. ಶೀತಲ್ ನಗುತ್ತಾ, ನಾನು ಪ್ರತಿದಿನ ನಿನಗಾಗಿ ಇದೇ ಬಣ್ಣದ ಏನಾದರೊಂದನ್ನು ಧರಿಸೇ ಇರ್ತೀನಿ ಎಂದು ಕಳುಹಿಸಿದಳು. ನಗುತ್ತಾ ಅಶ್ವಿನ್ ಮಾತನಾಡುತ್ತಿದ್ದ ವ್ಯಕ್ತಿಯ ಮುಂದೆ ತನ್ನ ಎದೆಯ ಮೇಲೆ ಕೈಗಳನ್ನು ಮಡಚಿ ಫೋನ್ನಲ್ಲಿ ತನ್ನ ಹೃದಯವನ್ನು ತಟ್ಟಲು ಪ್ರಾರಂಭಿಸಿದನು. ಶೀಘ್ರದಲ್ಲೇ ವಿವಾಹದ ಸಮಯ ಬಂದಿತು. ವಿವಾಹ ಸಮಾರಂಭವು ಎಲ್ಲ ಜಾತಿಯ ಸಮಾರಂಭವಾಗಿತ್ತು. ಆದ್ದರಿಂದ ಹುಡುಗಿಯ ಪೋಷಕರ ಕೋರಿಕೆಯ ಮೇರೆಗೆ ಅಶ್ವಿನ್ ಕನ್ಯಾದಾನಕ್ಕಾಗಿ ಕುಳಿತ ತಕ್ಷಣ ಶೀತಲ್ ಮೊದಲ ಬಾರಿಗೆ ಅಶ್ವಿನ್ನ ಎಡಭಾಗದಲ್ಲಿ ಕುಳಿತಳು. ಅಶ್ವಿನ್ ಮುಗುಳ್ನಕ್ಕನು. ಶೀತಲ್ ನಗುತ್ತಾ ಅಶ್ವಿನ್ನೊಂದಿಗೆ ಹವನದಲ್ಲಿ ನೈವೇದ್ಯಗಳನ್ನು ಅರ್ಪಿಸಲು ಶುರು ಮಾಡಿದಳು. ಈ ಬಾರಿ ಜನಸಮೂಹ ಸ್ವಲ್ಪ ಹೆಚ್ಚಾಯಿತು ಮತ್ತು ಅವರು ತಮ್ಮನ್ನು ತಾವು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗದಿರುವುದನ್ನು ನೋಡಿ ಅಶ್ವಿನ್ನ ಕಣ್ಣುಗಳು ಸೌರವ್ ಮತ್ತು ಪೂರ್ವಾನನ್ನು ಹುಡುಕಲು ಪ್ರಾರಂಭಿಸಿದವು. ಅವನ ಕಣ್ಣುಗಳು ಬಿಳಿ ಕುರ್ತಾ ಪೈಜಾಮದಲ್ಲಿ ನಿಂತಿದ್ದ ಭಯ್ಯನ ಮೇಲೆ ಬಿದ್ದವು ಮತ್ತು ಅದರ ನಂತರ ಅಶ್ವಿನ್ ಏನನ್ನೂ ಹೇಳಬೇಕಾಗಿರಲಿಲ್ಲ, ಏಕೆಂದರೆ ಭಯ್ಯ ಈಗ ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ಳುತ್ತಿದ್ದನು. ಶೀಘ್ರದಲ್ಲೇ ಎಲ್ಲ ಜೋಡಿಗಳ ಮದುವೆ ಪೂರ್ಣಗೊಂಡಿತು. ಅಶ್ವಿನ್ ಮತ್ತು ಶೀತಲ್ ದಂಪತಿಗಳೊಂದಿಗೆ ಎಲ್ಲರನ್ನೂ ಆಶೀರ್ವದಿಸಿದರು. ನಿಧಾನವಾಗಿ ಕೆಲಸ ಮುಗಿಯುತ್ತಾ ಬಂದಿತ್ತು. ಸಂಜೆಯಾಯಿತು. ಎಲ್ಲರೂ ಮನೆಯತ್ತ ಹೊರಟರು. ಭಯ್ಯ ಅವನಿಗೆ ಸಹಾಯ ಮಾಡುವುದನ್ನು ನೋಡಿ ಅಶ್ವಿನ್ ಯಾವುದೇ ಪ್ರಶ್ನೆಯನ್ನು ಕೇಳಲಿಲ್ಲ. ಆದರೆ ಟೆಂಟ್ ಹೌಸ್ ಸಾಮಾನುಗಳನ್ನು ಲೋಡಿಂಗ್ ವಾಹನದಲ್ಲಿ ಲೋಡ್ ಮಾಡುತ್ತಿದ್ದಾಗ ಅಲ್ಲಿಗೆ ಬಂದನು ಅವನು. ಅಶ್ವಿನ್ ಹಿಂತಿರುಗಿ ನೋಡಿದ ತಕ್ಷಣ, ಭಯ್ಯ, ನಾನು ಇವತ್ತಿಂದ ಹೊಸ ಆರಂಭವನ್ನು ಮಾಡೋಕೆ ಯೋಚಿಸಿದೆ. ನಿನ್ನ ಹೊರತುಪಡಿಸಿ ನನಗೆ ಬೇರೆ ಆಯ್ಕೆ ಏನೂ ಇಲ್ಲ ದಾದಾ ಎಂದ. ಅಶ್ವಿನ್ ಮುಗುಳ್ನಕ್ಕ ತಕ್ಷಣ, ಭಯ್ಯ, ನಿಮಗೆ ತುಂಬ ದೊಡ್ಡ ಹೃದಯ ಇದೆ ದಾದಾ. ಅಲ್ಲಿ ಲೆಕ್ಕವಿಲ್ಲದಷ್ಟು ಜನರು ವಾಸ ಮಾಡ್ತಾರೆ. ನಾನು ಕೂಡ ಭಾವುಕನಾದ. ಮರುಕ್ಷಣವೇ ಅಶ್ವಿನ್ ವಿಕ್ರಮ್ನನ್ನು ಅಪ್ಪಿಕೊಂಡು, ಪ್ರಾರಂಭಕ್ಕೆ ಇಂದಿಗಿಂತ ಉತ್ತಮವಾದುದು ಯಾವುದೂ ಇಲ್ಲ ಮತ್ತು ನಾನು ಕೂಡ ಎಂದು ಹೇಳಿದನು. ಇದ್ದಕ್ಕಿದ್ದಂತೆ ಅಶ್ವಿನ್ನ ಫೋನ್ ರಿಂಗ್ ಆಯಿತು. ಪರದೆಯ ಮೇಲೆ ಶೀತಲಾಳ ಹೆಸರನ್ನು ನೋಡಿ ಅವನು ಸ್ವಲ್ಪ ದೂರ ಬಂದು ಫೋನನ್ನು ಕಿವಿಯ ಬಳಿಗೆ ಒಯ್ದನು. ನಾನಿವತ್ತು ನಿನ್ನನ್ನು ಕಾಯುವಂತೆ ಮಾಡೋದಿಲ್ಲ ಎಂದು ನಕ್ಕ ಫೋನ್ ಎತ್ತಿದ ಕೂಡಲೇ. ಶೀತಲ್ ಮೆಲುದನಿಯಲ್ಲಿ, ನಿನಗೆ ನಾನೇನೋ ಹೇಳಬೇಕು ಎಂದಳು. ಅಶ್ವಿನ್ ಲೋಡಿಂಗ್ ವಾಹನದ ಕಡೆಗೆ ನೋಡುತ್ತಾ, ಹೇಳು
ನಾನು ಕಾಯ್ತಾ ಇದ್ದೀನಿ ಎಂದ. ಶೀತಲ್, ಐ ಲವ್ ಯು ಎಂದಳು. ಮುಂದಿನ ಕ್ಷಣವೇ ಅವನ ಉಸಿರು ನಿಂತು ಮಾತುಗಳು ಮಾಯವಾದಂತೆ ಆಯಿತು. ಅಶ್ವಿನ್ಗೆ ಏನು ಹೇಳಬೇಕೆಂದು ಅರ್ಥವಾಗಲಿಲ್ಲ. ಇನ್ನೊಂದು ಬದಿಯಲ್ಲಿ ಶೀತಲ್, ಐ ಲವ್ ಯು, ಐ ಲವ್ ಯು ಸೋ ಮಚ್ ತುಸು ಭಾವುಕಳಾಗಿದ್ದಳು. ಅಶ್ವಿನ್, ಶೀತು ಮೈ ಲವ್, ನೀನು ಇದನ್ನು ಹೇಳೋಕೆ ಹೆಚ್ಚು ದೂರ ಹೋಗಬಾರ್ದಾಗಿತ್ತು ಎಂದ. ಶೀತಲ್, ಹಾಗಾದರೆ ನೀನು ನನ್ನ ಬಳಿಗೆ ಬಾ ಎಂದು ನಕ್ಕಳು. ಅಶ್ವಿನ್, ನಾನು ಈಗಲೇ ಹೊರಡ್ತಾ ಇದ್ದೀನಿ ಎಂದ ಆತುರಾತುರವಾಗಿ. ಶೀತಲ್, ಆದರೆ ನಾನು ಮನೇಲಿಲ್ಲ ಎಂದಳು. ಭಾರವಾದ ಉಸಿರಿನೊಂದಿಗೆ ಅಶ್ವಿನ್, ನಾನು ಮನೇಲಿಲ್ಲ ಅಂದರೆ ಅರ್ಥವಾಗದಂತೆ ಕೇಳಿದ. ಶೀತಲ್, ನಿನ್ನೊಂದಿಗೆ ಕಳೆದ ನನ್ನ ಜೀವನದ ಪ್ರತಿ ಕ್ಷಣವೂ ನನಗೆ ಸುಂದರವಾಗಿರುತ್ತೆ. ಆದರೆ ನಾನು ಮತ್ತೆ ನಿನ್ನೊಂದಿಗೆ ಭಾವನೆಗಳನ್ನ ಅನುಭವಿಸೋಕೆ ಬಯಸೋ ಕೆಲವು ಸ್ಥಳಗಳಿವೆ ಎಂದು ಒಗಟಾಗಿ ಹೇಳಿದಳು. ಅಶ್ವಿನ್, ಇನ್ನೂ ನನ್ನನ್ನು ಹಿಂಸಿಸಬೇಡ ಕಂದ ದೀನನಾಗಿ ಕೇಳಿದ. ಶೀತಲ್, ನಾನು ಇನ್ನೊಂದು ಗಂಟೆಯಲ್ಲಿ ಸೌರವ್ ಫಾರ್ಮ್ ಹೌಸ್ ಹತ್ರ ಇರ್ತೀನಿ ಮತ್ತು ನಿನಗಾಗಿ ತುಂಬ ಅಸಹನೆಯಿಂದ ಕಾಯ್ತಾ ಇರ್ತೀನಿ ಎಂದಳು. ಮರುಕ್ಷಣವೇ ಅಶ್ವಿನ್ ಕಡೆಯಿಂದ ಕಾಲ್ ಕಟ್ಟಾಯಿತು. ಈ ಕಡೆ ಕಾರಿನ ಹಿಂದಿನ ಸೀಟಿನಲ್ಲಿ ಕುಳಿತಿದ್ದ ಶೀತಲ್ ಹೊರಗೆ ನೋಡುತ್ತಾ ಮುಗುಳ್ನಕ್ಕಳು. ಹೂವುಗಳಿಂದ ಅಲಂಕರಿಸಲ್ಪಟ್ಟ ಆ ಇಡೀ ಫಾರ್ಮ್ ಹೌಸ್ ಹೊರಗೆ ಕಾರು ನಿಲ್ಲುವ ಶಬ್ದವನ್ನು ಕೇಳಿದಾಗ ಸುಮಾರು 2 ಗಂಟೆಗಳು ಕಳೆದಿದ್ದವು. ಶೀತಲ್ ಕಣ್ಣರಳಿಸಿ ಅತ್ತ ನೋಡಿದ ತಕ್ಷಣ ತನ್ನ ಭಾರವಾದ ಉಸಿರಿನೊಂದಿಗೆ ಅಶ್ವಿನ್, ಇನ್ ಮುಂದೆ ದೂರ ಅಥವಾ ಹಂಬಲ ಇರೋದಿಲ್ಲ ಎಂದ ಸೊಂಟದ ಮೇಲೆ ಕೈಯಿಟ್ಟು. ಶೀತಲ್ ಮುಗುಳ್ನಕ್ಕಳು ಮತ್ತು ಮರುಕ್ಷಣವೇ ಅಶ್ವಿನ್ ಸ್ವಲ್ಪ ವೇಗವಾಗಿ ನಡೆದು ಶೀತಲಾಳ ಬಳಿ ಬಂದು ಅವಳ ತುಟಿಗಳನ್ನು ತನ್ನ ತುಟಿಗಳಿಂದ ಆವರಿಸಿದನು. 5 ನಿಮಿಷಗಳ ಸುದೀರ್ಘ ಚುಂಬನದ ನಂತರ ಮರುಕ್ಷಣವೇ ಅವನು ಅವಳನ್ನು ತನ್ನ ಮಡಿಲಲ್ಲಿ ಎತ್ತಿಕೊಂಡು, ನನಗೆ ಆ ಮಾತುಗಳನ್ನ ಮತ್ತೆ ಕೇಳಬೇಕು ಎಂದ. ಶೀತಲ್ ಮುಗುಳ್ನಕ್ಕು ಐ ಲವ್ ಯು ಎಂದಳು. ಕೇಳಿಸ್ಲಿಲ್ಲ. ಕಿವಿಯನ್ನು ಅವಳತ್ತ ಒಯ್ದ. ನಾಚಿದ ಶೀತಲ್ ಐ ಲವ್ ಯು. ರಂಗಾದ ಮುಖವನ್ನು ತನ್ನೆರಡು ಕೈಗಳಿಂದ ಮುಚ್ಚಿಕೊಂಡಳು. ಅಶ್ವಿನ್ ಹೇಳ್ತಾನೆ ಇರೋ ಎಂದು ಅವಳನ್ನು ಪೀಡಿಸಿದ. ಆದರೆ ಮುಂದಿನ ಕ್ಷಣ ಬಾಗಿಲು ಮುಚ್ಚುತ್ತಿದ್ದಂತೆ ಶೀತಲಾಳ ಮಾತುಗಳು ನಿಂತು ಹೋದವು. ಭಯ್ಯ ತನ್ನ ಜೀವನದಲ್ಲಿ ಹೊಸ ಪ್ರಯಾಣವನ್ನು ಪ್ರಾರಂಭಿಸಿದ್ದನು. ಆದರೆ ಸೀತಾ ತನ್ನ ವಕೀಲಿ ವೃತ್ತಿಯಲ್ಲಿ ನಿರತಳಾಗಿದ್ದಳು. ಶ್ರೀಧರ್ ಸಿಂಹಾಸನವನ್ನು ವಹಿಸಿಕೊಂಡಿದ್ದರು ಮತ್ತು ದೇವಿ ಶಂಕರ್ ಅವರ ಹೃದಯವು ವಿಶಾಲವಾಗಿತ್ತು. ಈಗ ಅವರು ಹೆಮ್ಮೆಯಿಂದ ತಪ್ಪುಗಳ ವಿರುದ್ಧ ನಿಂತಿದ್ದರು ಮತ್ತು ವಂಶಿ ಕೂಡ ಅದನ್ನು ಅನುಸರಿಸುತ್ತಿದ್ದರು. ಶೀತಲ್, ಆರಾಧ್ಯ ಮತ್ತು ಆನ್ಯ ಜೊತೆಯಾಗಿದ್ದರು. ಸಂಗಮ್ ಆಗಾಗ ಮೊಮ್ಮಗಳನ್ನು ಬಂದು ನೋಡಿಕೊಂಡು ಹೋಗುತ್ತಿದ್ದರು. ಆದರೆ ಊರ್ಮಿಳಾ ಆನ್ಯಾಳ ಫೋಟೋಗಳನ್ನು ನೋಡುವುದರಿಂದಲೇ ತೃಪ್ತಳಾಗಿದ್ದಳು. ತನ್ನ ಊರಿನ ಜೊತೆಗೆ ಅಶ್ವಿನ್ ಇನ್ನೂ ಅನೇಕ ರಾಜ್ಯಗಳಲ್ಲಿ ತನ್ನ ಆಶ್ರಮಗಳನ್ನು ತೆರೆದನು. ಮಹಿಳೆಯರನ್ನು ಸಬಲೀಕರಣಗೊಳಿಸಲು ಸುಮಂಗಲ ತನ್ನ ಊರಿನಲ್ಲಿ ಹೊಲಿಗೆ ಕೇಂದ್ರವನ್ನು ತೆರೆದರು. ಅಶ್ವಿನ್, ಸೌರವ್, ಪೂರ್ವ ಮತ್ತು ವಿಕ್ರಮ್ ಅವರೊಂದಿಗೆ ವಿಶ್ವಾಸ್ ಕೂಡ ಇದ್ದನು. ಈ 5 ಒಟ್ಟಾಗಿ ಮಾನವ ಕಳ್ಳಸಾಗಣಿಕೆ, ಬಾಲಕಾರ್ಮಿಕ ಮತ್ತು ಜೀತದಾಳುಗಳ ವಿರುದ್ಧ ಧ್ವನಿ ಎತ್ತಲು ಪ್ರಾರಂಭಿಸಿದರು. ಹೆಣ್ಣು ಮಕ್ಕಳ ಜೊತೆಗೆ ಅವರು ಮಕ್ಕಳನ್ನು ಸಹ ಉಳಿಸಿದರು. ಶೀತಲ್ ಪರಿಸರಕ್ಕಾಗಿ ತನ್ನ ಗುರಿಯನ್ನು ಕೇಂದ್ರೀಕರಿಸಿದಳು ಮತ್ತು ಪರಿಸರದ ಪರವಾಗಿ ಅವಳ ಭಾಷಣವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೇಳಿಬಂತು. ಮತ್ತು ಈಗ ಶೀತಲಾಳ ಹೆಸರು ಪರಿಸರವನ್ನು ಪ್ರೀತಿಸುವ ಯಾವುದೇ ವ್ಯಕ್ತಿಯ ಬಾಯಲ್ಲೂ ಕೇಳಿಬರುತ್ತಿತ್ತು. 6 ತಿಂಗಳ ನಂತರ. ಒಳ್ಳೆಯ ಸಮಯ ಯಾವುದು? ಸಂತೋಷದ ಜೊತೆಗೆ ನಮಗೆ ಶಾಂತಿ ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ನೀಡುತ್ತೆ. ಯಶಸ್ಸಿನ ಪ್ರತಿಯೊಂದು ಭಾಗದಲ್ಲೂ ನಮಗೆ ಅರ್ಥವಾಗುವಂತೆ ಮಾಡುವ ನಿಜವಾದ ಯಶಸ್ಸು. ಹೌದು, ನಾವು ತುಂಬ ಶ್ರಮಿಸಿದ್ದೇವೆ. ಫಲಿತಾಂಶದ ಬಯಕೆ ಇಲ್ಲದೆ ಮಾಡುವ ಕೆಲಸ. ತನ್ನ ತಪ್ಪುಗಳನ್ನು ಪುನರಾವರ್ತಿಸಬಹುದಾದ ಆದರೆ ಖಂಡಿತವಾಗಿಯೂ ಅವರಿಂದ ಕಲಿಯುವ ವ್ಯಕ್ತಿ. ಶೀತು. ಇದ್ದಕ್ಕಿದ್ದಂತೆ ಮುಂಭಾಗದಿಂದ ಒಂದು ದೊಡ್ಡ ಧ್ವನಿ ಬಂದಿತು. ಅಶ್ವಿನ್, ಆರಾಧ್ಯ ಮತ್ತು ಆನ್ಯ ಸಮುದ್ರದ ನೀರಿನೊಂದಿಗೆ ಆಟವಾಡುತ್ತಿರುವುದನ್ನು ಅವಳು ನೋಡಿದಳು. ಅಷ್ಟರಲ್ಲಿ ಆರಾಧ್ಯ ಕಬಡ್ಡಿ ಕಬಡ್ಡಿ ಎಂದು ಹೇಳುತ್ತಾ ಓಡಿ ಅಲೆಗಳನ್ನು ಮುಟ್ಟುತ್ತಾ ನಗುತ್ತಿದ್ದಳು. ಶೀತಲ್ ಮತ್ತೆ ಡೈರಿಯಲ್ಲಿ ಬರೆಯುತ್ತಾ, ಸಂತೋಷ ಮತ್ತು ದುಃಖ ಕೂಡ ಹೀಗೆಯೇ,
ಕೆಲವೊಮ್ಮೆ ಅವು ಬರುತ್ತವೆ ಮತ್ತು ಕೆಲವೊಮ್ಮೆ ಅವು ಹೋಗುತ್ತವೆ. ನೀವು ಯಾವುದರಿಂದ ಕಲಿಯುತ್ತೀರಿ ಎಂಬುದು ಯಾವ ಸಮಯದಲ್ಲಿ ನಿಮ್ಮ ಮೇಲೆ ಅವಲಂಬಿತವಾಗಿರುತ್ತದೆ. ಹೌದು, ನಾನು ನಿಮಗೆ ಹೇಳಿದೆ, ಆಯ್ಕೆ ಜೀವನದಲ್ಲಿ ಬಹಳ ಮುಖ್ಯ, ಏಕೆಂದರೆ ಅದು ಬದುಕುವ ಮಾರ್ಗ ಮತ್ತು ನಡೆಯಬೇಕಾದ ಮಾರ್ಗವನ್ನು ತೋರಿಸುತ್ತದೆ. ಮತ್ತೊಮ್ಮೆ ಶೀತಲಾಳ ಸುತ್ತ ಅವಳಿಷ್ಟದ ಪರಿಮಳ ಹರಡಿಕೊಂಡಿತ್ತು. ಡೈರಿಯನ್ನು ಮುಚ್ಚಿದ ನಂತರ ಶೀತಲ್ ಸ್ವಲ್ಪ ಹಿಂದಕ್ಕೆ ಸರಿದು ಅಶ್ವಿನ್ನ ಎದೆಯ ಬೆಂಬಲವನ್ನು ಪಡೆದು ಸೂರ್ಯಾಸ್ತಮಾನದಿಂದಾಗಿ ಕೆಂಪಾಗಿದ್ದ ಆಕಾಶವನ್ನು ನೋಡಲು ಪ್ರಾರಂಭಿಸಿದಳು. ಮರುಕ್ಷಣವೇ ಅಶ್ವಿನ್ ಶೀತಲಾಳ ಕಿವಿಯ ಹತ್ತಿರ, ಕಂದ, ಐ ಲವ್ ಯು ಎಂದು ಪಿಸುಗುಟ್ಟಿದ. ಮತ್ತೊಮ್ಮೆ ಶೀತಲ್ ಅಶ್ವಿನ್ನ ಎದೆಯಲ್ಲಿ ಹುದುಗಿಕೊಂಡಳು. ಶೀತಲ್ ಮತ್ತು ಅಶ್ವಿನ್ಗೆ ಎಂದಿಗೂ ತನ್ನದೇ ಆದ ಮಕ್ಕಳಿರಲಿಲ್ಲ, ಏಕೆಂದರೆ ಈಗ ಅವರ ಬಳಿ ಇರುವ ಎಲ್ಲ ಮಕ್ಕಳು ಅವರವೇ ಆಗಿದ್ದವು. 116 ಇದ್ದ ಮಕ್ಕಳು ಈಗ 650 ಆಗಿದ್ದರು. ಹೀಗೆಯೇ ಅವರ ಕುಟುಂಬ ಹೆಚ್ಚುತ್ತಲೇ ಇತ್ತು.